ರಾಜ್ಯದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿರುವಂತಹ ದೇವಾಲಯಗಳನ್ನು ಈಗಾಗಲೇ ವಿಂಗಡಣೆ ಮಾಡಲಾಗಿದೆ ಆದಾಯದ ವಿಚಾರದಲ್ಲಿ. ಹೀಗಾಗಿ ಯಾವ ದೇವಾಲಯಗಳಿಗೆ ಹೆಚ್ಚು ಭಕ್ತರು ಬರ್ತಾರೋ ಅಂತ ದೇವಾಲಯಗಳಿಗೆ ಇನ್ನಷ್ಟು ಹೊಸ ಲುಕ್ ಕೊಡೋದಕ್ಕೆ ಮುಜರಾಯಿ ಇಲಾಖೆ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಪ್ಲಾನ್ ಅನ್ನು ಹಾಗಾದ್ರೆ ಅನುಷ್ಠಾನಕ್ಕೆ ಹೇಗೆ ತರ್ತಾರೆ, ಯಾವ ದೇವಸ್ಥಾನಗಳಲ್ಲಿ ಹೊಸ ಲುಕ್ ಅಥವಾ ಹೊಸ ಆವಿಷ್ಕಾರ ಮಾಡೋದಕ್ಕೆ ಮನಸ್ಸು ಮಾಡಿದೆ ಮುಜರಾಯಿ ಇಲಾಖೆ ಅಂತ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹಳೆಯ ಸುಪ್ರಸಿದ್ಧ ದೇವಾಲಯಗಳಿಗೆ ನ್ಯೂ ಲುಕ್ ನೀಡಲು ಮುಜರಾಯಿ ಇಲಾಖೆ ಮಾಸ್ಟರ್ ಪ್ಲಾನ್. ಮೂಲಭೂತ ವ್ಯವಸ್ಥೆ ಅಭಿವೃದ್ಧಿಗೆ ಸಚಿವರ ಸೂಚನೆ. ರಾಜ್ಯ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಯಲ್ಲಿರೋ ಎ ಗ್ರೇಡ್ ದೇವಾಲಯಗಳಿಗೆ, ಅದರಲ್ಲೂ ಅತ್ಯಂತ ಹಳೆಯ ಮತ್ತು ಭಕ್ತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಬರುವ ದೇಗುಲಗಳಿಗೆ ಸಂಪೂರ್ಣವಾದ ಹೊಸ ರೂಪ ನೀಡಲು ಮುಂದಾಗಿದೆ. ಮುಜರಾಯಿ ಇಲಾಖೆಗೆ ಸೇರಿರುವ ಭಕ್ತರ ಸಂಖ್ಯೆ ಹೆಚ್ಚಾಗಿರೋ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಸವದತ್ತಿ ಯಲ್ಲಮ್ಮ, ಹುಲಿಗೆಮ್ಮ ದೇವಾಲಯಗಳಲ್ಲಿ ಭಕ್ತರಿಗೆ ಬೇಕಾದ ಎಲ್ಲ ಸಕಲ ಸೌಲಭ್ಯಗಳು ದೊರೆಯುವಂತೆ ಮಾಡಲು ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸೋಕೆ ಮುಜರಾಯಿ ಸಚಿವರು ಸೂಚನೆ ನೀಡಿದ್ದಾರೆ. ಘಾಟಿ ಸುಬ್ರಹ್ಮಣ್ಯ ಅದನ್ನು ಮಾಸ್ಟರ್ ಪ್ಲಾನ್ ರೆಡಿ ಮಾಡಕ್ಕೆ ಹೇಳಿದ್ವಿ, ಮನೆ ಮೀಟಿಂಗ್ ಆಯಿತು. ಆಮೇಲೆ ಯಲ್ಲಮ್ಮ ಟೆಂಪಲ್ದು ಮತ್ತು ಹುಲಿಗೆಮ್ಮ ತಂದಿದ್ದರು, ತೋರಿಸಿದ್ರು, ಸ್ವಲ್ಪ ಮಾಡಿಫಿಕೇಶನ್ ಮಾಡೋಕ್ಕೆ ಹೇಳಿದ್ವಿ. ಮಾಸ್ಟರ್ ಪ್ಲಾನ್ ಏನಂದರೆ ಏನಾಗುತ್ತೆ, ಅಡ್ಡಾದಿಡ್ಡಿ ಏರಿಯೆಲ್ಲ ಕಟ್ಬಿಡ್ತಾರೆ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲಿ ಡಾರ್ಮೆಟ್ರೀಸ್ ಕಟ್ಟಬೇಕು, ಎಲ್ಲಿ ರೂಮ್ಸು ಕಟ್ಟಬೇಕು, ಎಲ್ಲಿ ಇದು STP ಕಟ್ಟಬೇಕು, ಎಲ್ಲಿ ಶೌಚಾಲಯ ಕಟ್ಟಬೇಕು, ಎಲ್ಲಿ ಪಾರ್ಕಿಂಗ್ ಜಾಗ ಬಿಡಬೇಕು, ಆ ಪ್ಲ್ಯಾನ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕಾದ್ರೆ 2-3 ವರ್ಷದಲ್ಲಿ ಹೊಸ ಲುಕ್ಕೇ ಬರುತ್ತೆ. ಹಳೆಯ ದೇವಾಲಯದಲ್ಲಿ ಈ ಹಿಂದೆ ಸರಿಯಾದ ಪ್ಲಾನ್ಗಳು ಇಲ್ಲದೆ ಭಕ್ತರ ಅನುಕೂಲಕ್ಕಾಗಿ ವಸತಿ ನಿಲಯ, ಭೋಜನಾಲಯಗಳನ್ನು ಮಾಡಲಾಗಿತ್ತು. ಹೀಗಾಗಿ ಮೂಲ ದೇವಾಲಯಕ್ಕೆ ಯಾವುದೇ ಧಕ್ಕೆಯಾಗದಂತೆ ದೇಗುಲದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಕ್ತರ ಅನುಕೂಲಕ್ಕಾಗಿ ವಸತಿ ನಿಲಯಗಳು, ಭೋಜನ ಕೊಠಡಿ, ಪಾರ್ಕಿಂಗ್ ಸೇರಿದಂತೆ ಅಗತ್ಯವಾದ ಕಟ್ಟಡಗಳನ್ನು ಕಟ್ಟುವುದಕ್ಕೆ ಪ್ಲಾನ್ ರೆಡಿ ಮಾಡಲು ಮುಂದಾಗಿದ್ದಾರೆ. ದೇವಾಲಯದ ಸುತ್ತ ಖಾಸಗಿಯವರ ಸ್ವತ್ತು ಇದ್ರೆ ಅದನ್ನ ಸಹ ಪಡೆದು ಅಭಿವೃದ್ಧಿ ಮಾಡಲು ಸಚಿವರು ಮುಂದಾಗಿದ್ದಾರೆ. ಕ್ಯೂ ಕಾಂಪ್ಲೆಕ್ಸ್ ಮಾಡಬೇಕು. ಕುಕ್ಕೆನಲ್ಲಿ ಬರೀ 800 ಜನಕ್ಕೆ ಊಟ ಮಾಡೋದಕ್ಕೆ ಅವಕಾಶ ಇದೆ. ಅದೊಂದು 3000 ಜನ ಕೂತ್ಕೋಬೇಕು ಅಟ್ ಎ ಟೈಮ್. ಆ ಥರ ಮಾಡಿ ಅಂತ ಹೇಳಿದ್ವಿ. ಬಡ್ಜೆಟ್ ಇದೆ. PWD ಎಸ್ಟಿಮೇಟ್ ಮಾಡ್ತಾರೆ. PWDಗೆ ಕೊಡ್ತೀವಿ ನಾವು, ಬೇರೆ ಯಾರಿಗೂ ಕೊಡೋದಿಲ್ಲ. ಸ್ವಲ್ಪ ಅಕ್ವೈರ್ ಮಾಡ್ಕೊಳ್ತೀವಿ, ಎಲ್ಲ ಜಾಗ ಅಕ್ವೈರ್ ಮಾಡ್ಕೊಳ್ತೀವಿ. ಯಾಕಂದರೆ ಇವತ್ತು ತುಂಬ ವರ್ಷಕ್ಕೆ 25 ಲಕ್ಷ ಜನ ಹೋಗ್ತಾರೆ. ಇನ್ನು 10 ವರ್ಷಕ್ಕೆ ಅಲ್ವಾ, ಇನ್ನೂ ಜನ ಜಾಸ್ತಿ ಆಗ್ತಾರೆ. ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಮಾಡ್ತೀವಿ. ಇದಿಷ್ಟೇ ಅಲ್ಲ, ವೇಟಿಂಗ್ ರೂಮ್ ಕೂಡ ಮಾಡಿ ಭಕ್ತರಿಗೆ ಅನುಕೂಲಕರವಾಗುವಂತೆ ದೇವಾಲಯದ ಸುತ್ತಮುತ್ತ ಮೂಲಭೂತ ವ್ಯವಸ್ಥೆಗಳು ಆಗುವಂತೆ ಮಾಡೋದಕ್ಕೆ ಮುಜರಾಯಿ ಇಲಾಖೆ ಪ್ಲಾನ್ ಮಾಡಿದೆ. PWD ಇಲಾಖೆಯಿಂದ ಅಭಿವೃದ್ಧಿ ಕಾಮಗಾರಿಯನ್ನ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ನಮ್ಮ ಪುಣ್ಯಕ್ಷೇತ್ರಗಳಿಗೆ ಹೊಸ ಲುಕ್ ಬೇಗ ಬರ್ಲಿ ಅನ್ನೋದು ನಮ್ಮ ಆಶಯ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.